ಎಲ್ಲರೂ ನಮಸ್ಕಾರ. ನಮ್ಮ ಕಾಮಿಡಿ ಕಿಲಾಡಿಗಳು ನಿಮ್ಮನ್ನ ಸಾಕಷ್ಟು ರಂಜಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನ ಸಂಗೀತದ ಅಲೆಯಲ್ಲಿ ತೇಲ್ಸೋದಕ್ಕೆ ತಂಡ ರೆಡಿ ಇದೆ. ಒಂದ್ ಚಪ್ಪಾಳೆ ತಟ್ಟಬೇಕು, ಯಾಕಂದ್ರೆ ಎಲ್ಲ ಮಲಗಿಬಿಟ್ಟಿದ್ದೀರಾ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ನೋಡ್ರಿ ಎಷ್ಟು ಚೆನ್ನಾಗಿ ಚಪ್ಪಾಳೆ ತಟ್ಟೋಗಿ ಬರುತ್ತೆ. ಚೆನ್ನಾಗಿ ತಟ್ಟಬೇಕು ಚಪ್ಪಾಳೆನ. ಪಕ್ಕದಲ್ಲಿರೋ ಸೊಳ್ಳೆ ಸಾಯ್ಬೇಕು, ಚಿಕನ್ ಗುಂಡಿಯ ಮಟನ್ ಗುಂಡಿಯ ನಿಮಗೆ ಬರಲೇಬಾರ್ದು. ಎಲ್ಲರೂ ಕೂಡ 100 ವರ್ಷ ಚೆನ್ನಾಗಿರ್ಬೇಕು. ಹಾರ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ಚಪ್ಪಾಳೆ ಹೊಡಿಬೇಕಂತೆ. ಆ ಹೊಡೆಯೋ ಸ್ಟೈಲ್ ಹಿಂಗಿರ್ಬೇಕು ಚೆನ್ನಾಗಿ. ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿದ್ರೆ ಪಕ್ಕದವ್ರು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನ. ಇವತ್ತು ತುಂಬಾ ಸರ್ಕಾರದ ವತಿಯಿಂದ ಕನಕಗಿರಿ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ತಾನೇ ಸನ್ಮಾನ್ಯ ನಮ್ಮ ರಾಜ್ಯದ ಹೆಮ್ಮೆಯ ಸಿಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದಿದ್ರು. ನಾನೆಲ್ಲೇ ಹೋದ್ರು ಧ್ವನಿ ಕೇಳ್ತಾ ಇರ್ತಾರೆ. ನಿಮ್ಮ ಮುಂದೆ ಮತ್ತೊಮ್ಮೆ ಇವತ್ತು ಅವರ ಧ್ವನಿಯಲ್ಲಿ ನಿಮಗೆ ಒಂದು ಶುಭಾಶಯ ಹೇಳಿದ್ರೆ ಹೇಗಿರುತ್ತೆ? ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಧ್ವನಿ. ಯಾವ ನೋಡು ಒಡರಿ ಕಬ್ಬಲ್ಕೆ ಅವ್ರಿಗೆ ಯಾವನ ಹೋದ ಹುಲಿಯ ನೋಡು ಕಳಿಸಾಚೆಗವನ್ನ ಅಲ್ಲಪ್ಪ. ಇವತ್ತು ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಿಗೆ ಅವರು ಎಲ್ಲರ ನೇತೃತ್ವದಲ್ಲಿ ಸರ್ಕಾರದ ವತಿಯಿಂದ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಚಪ್ಪಾಳೆ ತಟ್ಟಬೇಕು ನೀವು. 5 ಗ್ಯಾರಂಟಿಗಳು ತಲುಪಿದೆಯಾ ನೋಡಿ. ಇಲ್ಲೊಬ್ಬ ಹೇಳ್ತಾವ್ರೆ, ಸಿದ್ದರಾಮಣ್ಣವ್ರೆ ನೀವು ಅನ್ನ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, 2,000 ರೂಪಾಯಿ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ನಮ್ಮ ಲಗ್ನ ಮಾಡಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ, ಶಿವರಾಜ್ ತಂಗಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಉಚಿತ ಸಾಮೂಹಿಕ ವಿವಾಹಗಳು ನಡೀಬೇಕು ಅಂತ. ಹೌದಲ್ವಾ? ಯಾರವನು ಕಳಿಸಾಚಿಗ ಅವ್ರನ್ನ ಅವಾಗಿಂದ ನೋಡ್ತಾ ಇದ್ರಿ. ಹೌದಾ ಹುಲಿಯ? ಹಿಂಗೆ ಉತ್ತರ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅಂದೆ. ಯಾವನೋ ಕುಡಿದ್ಬಿಟ್ಟು ಹೌದಾ ಹುಲಿಯ ಅಂದ್ಬಿಟ್ಟ. ಒಂದೇ ಹೆಸರು ಸಾಕು, ಬೇರೆ ಯಾವುದು ಬೇಡಿ. ಎಲ್ಲರಿಗೂ ಶುಭವಾಗ್ಲಿ, ಎಲ್ಲರಿಗೂ ನಮಸ್ಕಾರ. ಚಪ್ಪಾಳೆ ತಟ್ಟಬಹುದು. ಹಾಗೆ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಮ್ಮ ವಸತಿ ಸಚಿವರು ನಿನ್ನೆ ತಾನೇ ಬೆಳಿಗ್ಗೆ ಕಾರ್ಯಕ್ರಮದಲ್ಲಿದ್ದೆ. ಕರ್ನಾಟಕ ಕೊಳೆಗೇರಿ ಮಂಡಳಿ ವತಿಯಿಂದ ಸುಮಾರು ಮನೆಗಳು ಕೊಡ್ತಾ ಇದ್ರು. ನಿನ್ನೆ ತಾನೇ ಸಿಎಂ ಸಾಹೇಬ್ರಲ್ಲಿದ್ರು ನಮ್ಮ ಹೆಮ್ಮೆಯ ವಸತಿ ಸಚಿವರು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬ್ರು. ಈ ಕಾರ್ಯಕ್ರಮ ನೋಡಿ ನಿಮ್ಮ ಅನಿಸಿಕೆ ಹೇಳಿ ಅಂದ್ರೆ ಅವ್ರೇನ್ ಹೇಳ್ತಾ ಇದ್ರು ನೋಡಿ. ನಾನು ಹೇಳಿದೆ ಶಿವರಾಜ್ ತಂಗಡಿಗೆ ಅವರಿಗೆ, ಏನ್ ಸರ್ ಕಾರ್ಯಕ್ರಮ ಇದು? ಲಕ್ಷ ಜನ ಕಣ್ಣೋಡ್ದಷ್ಟು ಜನ ಇದ್ದಾರೆ. ನಮ್ಮ ಕಾರ್ಯಕ್ರಮ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ. ಸರ್ಕಾರ ಕಾರ್ಯಕ್ರಮ ಚಪ್ಪಾಳೆ ತರಬೇಕು ನೀವು ನೋಡಿ. ಇಂಥ ಕಾರ್ಯಕ್ರಮಗಳು ನಡಿಬೇಕ್ರಿ. ಸುಮ್ಮನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಕಚ್ಚಾಡೋದಲ್ಲ. ಎಲ್ಲರ ಮೈನಲ್ಲಿರೋದು ಒಂದೇ ರಕ್ತ. ನಂದೇನು ಹೆಸರಿಗಿರ್ತದ ರಕ್ತ, ಬೇರೆಯವ್ರ ಕೆಂಪಿರ್ತದ, ಎಲ್ಲ ಒಂದೇ ರೀ. ಅದಕ್ಕೆ ಹೇಳುದು ನೋಡಿ. ಇಷ್ಟು ಹೇಳ್ತಾ ಇದ್ರು, ಚಪ್ಪಾಳೆ ತರಬೇಕು. ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕು, ಕನ್ನಡ ಉಳಿಸ್ಬೇಕು. ಹೊಟ್ಟಿದ್ದಾರೆ ಕನ್ನಡ ನಾಡ್ಲಿ ಹುಟ್ಟಾಗಬೇಕು. ಮೊನ್ನೆ ತಾನೇ ಕಾರ್ಯಕ್ರಮ ಮಾಡಿದ್ವಲ್ಲ ನೋಡಿ. ಇಷ್ಟು ಹೇಳಿದ್ರು ಕನ್ನಡ ಮಾತಾಡೋಣ ಅಂತಲ್ಲ, ದೇವರೊಳ್ಳೇದು ಮಾಡ್ತದ ನಿಮಗೆ. ನೀ ಜನ್ಮಕ್ಕೆ ಹೋಗು. ಥ್ಯಾಂಕ್ ಯು. ಅವರು ಖುಷಿಯಿಂದ ಹೇಳಿದ್ರೆ. ಹಾಗೇನೆ ಮತ್ತೊಬ್ರು ನಮ್ಮ ನಿಜವಾಗ್ಲೂ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತಾನೆ ಬಿಂಬಿಸಿದ ಇರುವಂತ ನಮ್ಮ ಗುಲ್ಬರ್ಗದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವರ ಒಂದು ಧ್ವನಿ. ಆಕ್ಚುಲಿ ನಾವೇನು ಮಾತಾಡಂಗಿಲ್ಲ, ಯಾಕಂದ್ರ ಇವತ್ತು ಒಳ್ಳೆ ಸರ್ಕಾರ ಬಂದೈತಿ. ಬಡ ಜನರಿಗೆ ಏನೇನು ಗ್ಯಾರಂಟಿಗಳು ಕೊಟ್ಟೈತಿ ಅದು 100 ದಿನದೊಳಗೆ ತಲುಪೈತಿ. ಆದ್ರಿಂದ ಜನಕ್ಕೆ ಯೋಚನೆ ಇಲ್ಲ. ನಮ್ಮ ಮಂದಿ ಹೇಳ್ತಾರ, ಸಿದ್ದರಾಮಯ್ಯ ಅಕ್ಕಿ ಕೊಟ್ಟಾರ, 2,000 ಕೊಟ್ಟಾರ, ಜೀವನ ಚೆನ್ನಾಗಿ ನಡೀತೈತಿ ಅಂತ. ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೌದಲ್ಲ? ಧನ್ಯವಾದಗಳು. ಹಾಗೇನೆ ನಮ್ಮ ವಾಟಾಳ್ ನಾಗರಾಜ್ ಅವರು ಕನ್ನಡದ ಕಟ್ಟಾಳು, ಅವ್ರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು ನೋಡಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ದು, ಕನಕಗಿರಿ ಉತ್ಸವ ನಮ್ದು, ನೀವೆಲ್ಲ ನಮ್ಮವರು. ಒಡೆಯುವ ಚಪ್ಪಾಳೆ.
ಸಾಕು ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ, ನಾಯಿ ಮೆರವಣಿಗೆ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ. ಯಾಕಂದ್ರೆ ಕರ್ನಾಟಕ ಉಳಿಸಿ, ಕನ್ನಡ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ ಏನು ಹುಡುಗಾಟ ಆಡ್ತಿರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ ನೋಡಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆಸ್ತಾರೆ. ನಮ್ಮ ಕನಕಗಿರಿ ಉತ್ಸವ ಚೆನ್ನಾಗಿ ಮಾಡಿ ಅಂತ. ಅದರಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಬಂದಿದ್ರೆ ಅವರೇ ಮಾತನಾಡ್ತಾ ಇದ್ರು. ಅವ್ರ ಜೊತೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ? ಒಂದು ಸಣ್ಣ ಹಾಸ್ಯ ಲೇಪನವನ್ನು ಕೊಟ್ಟು ಮಿಮಿಕ್ರಿ ಕಲಾವಿದರಿಗೆ ಒಂದು ರಂಜನೆಗಾಗಿ ಮೊದಲಿಗೆ ದೇವೇಗೌಡರು ಮಾತನಾಡ್ತಾ ಇದ್ದಾರೆ. ಕೊಟ್ಟಿದ್ದೀರೇನ್ರಿ? ಈ ದೇವೇಗೌಡ ಒಟ್ಟು ಹೋರಾಟಗಾರ. ಕನ್ನಡದ ವಿಷಯ ಬಂದ್ರೆ ನಿದ್ದೆ ಮಾಡಲ್ಲ ನೋಡಿ. ಸರ್ಕಾರದ ವತಿಯಿಂದ ಬಹಳ ಒಳ್ಳೆ ಕಾರ್ಯಕ್ರಮ. ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೀವು ಬರಲೇಬೇಕು ಅಂತ ಕರೆಸಿದ್ರು. ಬಹಳ ಸಂತೋಷ ಆಗುತ್ತೆ. ನಮ್ಮ ಸಚಿವರು ಕೂಡ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತ ನೋಡಿ. ಪಿಜ್ಜಾ ಬರ್ಗರ್ ಯಾರು ಇದು? ನಾನ್ ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್. ಯಾರು ಇದು? ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ರು ಬೇಜಾರು ಮಾಡ್ಕೋಬೇಡಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಪಿಜ್ಜಾ ಬರ್ಗರ್ ಹೇಗಿದೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ಜಂಕ್ ಫುಡ್ ತಿನ್ಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. ಕರ್ನಾಟಕ ಸರ್ಕಾರ, CM ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಒಂದು ಕನಕಗಿರಿ ಉತ್ಸವದಲ್ಲಿ ಸಚಿವರು ಶಿವರಾಜ್ ತಂಗಡಿಗೆ ಅವರು ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ. ದೇವೇಗೌಡಾಜಿ ಹಾಗೆ ಒಂದ್ಸರಿ ಕನಕಗಿರಿ ಉತ್ಸವದ ಶುಭಾಶಯಗಳು ಅಂತ ಕೈ ಆಡಿಸ್ಬಿಡಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಬಾಯರ್ ಬಹನೋ, ದಯವಿಟ್ಟು ಈ ಥರ ಕೈನ ಅಳ್ಳಾಡಿಸಿ. ನೀವು ಹೋದ್ಸರಿ MLA ಎಲೆಕ್ಷನ್ನಲ್ಲಿ ಕರ್ನಾಟಕದ ರೋಡ್ ಶೋನಲ್ಲಿ ಈ ಥರ ಕೈನ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ನೋಡಿ, ನೀವು ಮಾಡಿದ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. 136 ಸೀಟ್ ಇದೆ, ಚೆನ್ನಾಗಿ ಸರ್ಕಾರ ಮಾಡಲಿ. ನೆಕ್ಸ್ಟ್ ಟೈಮ್ ಬಂದಾಗ ಕೈನಲ್ಲಿ ಒಂದು ಹೂವು ಬಿಡ್ಕೊಂಡು ಅಳ್ಳಾಡಿಸಿ. ಬಹಳ ಸಂತೋಷ. ಕೇವಲ ರಂಜನೆಗೆ ಅಷ್ಟೇ. ಬಹಳ ಚೆನ್ನಾಗಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇದೆ. ಬಹಳ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ. ಹೇಳ್ರಪ್ಪ, ಹೇಳ್ರ. ಎಲ್ಲರೂ ಬರೀ ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ಕೆ ಹೋಗ್ಬಿಟ್ಟವ್ರು. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನನ್ನ ಮೇಲೆ ಹಣೆ ಇಟ್ಟೇಳು. ಕರ್ನಾಟಕ ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ವಾಸ ಮಾಡೋಂಥದ್ದು. ಎಷ್ಟೇ ಜಾತಿ ಧರ್ಮ ಇದ್ರು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕ್ತಾ ಇದೀವಿ. ಇದು ನಮ್ಮ ಕರ್ನಾಟಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ಅಭಿನಯ ಭಾರ್ಗವ ಸಾಹಸ ಸಿಂಹ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ, ಸಿನಿಮಾ ಧ್ವನಿ. ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಯಾಕಂದ್ರೆ ಇದು ನನ್ನ ಸಿನಿಮಾದಲ್ಲಿ ಹೇಳಿದ್ದು. ಈ ಕೈ ಕನ್ನಡಿಗರ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆಯಲ್ಲೇ ಇಲ್ಲ. ಈ ಕದಂಬ ಕರೆಂಟ್ ಇದ್ದಾಗೆ, ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ಇದೆಲ್ಲ ನನ್ನ ಹೀರೋ ಡೈಲಾಗ್ ಇರ್ಬೋದು.
ಆದ್ರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ಈ ದೇಶ ಕಾಯೋ ಯೋಧ ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ. ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ, ಹೀರೋಯಿನ್. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಅವನ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಗೀತಾಂಜಲಿ ಹಾಡು ಗೆಂದೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಕುಣ್ಕೊಂಡು ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂತ ಬಂದಂತವ್ರು. ಏನಾದ್ರಾಗ್ಲಿ ಇವತ್ತು ಕನಕಗಿರಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನಿಮ್ ಶಂಕರಣ್ಣನ್ಗೆ ಕೆಲವ್ರು ಕೇಳ್ತಾರೆ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲೂ ಕಾಣ್ತಾ ಇಲ್ಲ ಅಂತ. ನಮ್ ಸ್ಮಾರಕ ಎಲ್ಲ ಹುಡ್ಕೋಕ್ ಹೋಗ್ಬೇಡಿ, ಯಾಕಂದ್ರೆ ಆಟೋ ಹತ್ತಬೇಕಾದ್ರೆ ಹಿಂದಿನ ಮುಂದಿನ ನಂಗೋಸ್ಕರ ಇಷ್ಟು ಜಾಗ ಕೊಟ್ಟು ಒಂದು ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರಣ್ಣಗೆ ಹೋರಾಟ ಪದ್ಮಭೂಷಣ ಗೌರವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಆಹಾ, ಕನ್ನಡಿಗರ ಮನ ಚಂದ, ಕನ್ನಡಿಗರ ಜನ ಚಂದ, ಕನ್ನಡಿಗರ ಮನಸ್ಸು ಅಂದವೋ ಅಂದ. ನಿಮ್ಮ ರಾಜಕುಮಾರ ಹೆಚ್ಚು ಓದೋನಲ್ಲ, 3ನೇ ಕ್ಲಾಸ್ ಓದಿ MA ಮೇಯಿಸ್ತಾ ಇದ್ದಂತವನು. ಇವರಿಗೆ ಡಾಕ್ಟರೇಟ್ ಕೊಟ್ಟಿದ್ರಿ, ಅದು ಯಾವ್ದಪ್ಪ ಅದು ದಾದಾ ಸಾಹೇಬ್, ಎಲ್ಲಾ ಪ್ರಶಸ್ತಿಗಳನ್ನು ಕೊಟ್ಟಿದ್ರಿ. ಎಲ್ಲದಕ್ಕೂ ರಾಷ್ಟ್ರ ಇಲ್ಲ, ಅದೆಲ್ಲವೂ ಯಾರಿಗೆ ಸೇರಬೇಕು? ಈ ನಮ್ಮಂತ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರಲ್ಲ ಅಭಿಮಾನಿ ದೇವರುಗಳು, ನಿಮ್ಗಳಿಗೆ ಸೇರ್ಬೇಕು ಅಂತ ಹೇಳ್ತಾ ನಾನು ಅಭಿಮಾನಿಗಳನ್ನ ದೇವರು ಅಂತಂದೆ. ಈ ಅಭಿಮಾನಿ ದೇವರುಗಳು ನನ್ನ ಮಗ ಅಪ್ಪನ ನೀವುಗಳ ದೇವರು ಮಾಡಿದ್ರಿ, ಅಪ್ಪನ ಮೀಳಿಸಿದ ಮಗ ಅಪ್ಪು ಅನ್ನೋದನ್ನ ತೋರಿಸ್ಕೊಟ್ಟಿದ್ರಿ. ಅಭಿಮಾನಿ ದೇವರುಗಳೇ ಶರಣಾರ್ಥಿ, ಧನ್ಯವಾದಗಳು. ಹಾಗೇನೆ ಮತ್ತೊಬ್ರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿದ್ರೆ ಅವರಿಗೆ ಮಾತನಾಡ್ತಾ ಇದ್ರು. ಮಾನಿಟರ್ ಕೊಡಿ. ಆಕ್ಚುಲಿ ಒಂದೊಂದು ಮಾತಾಡ್ತಾ ಇದ್ರಣ್ಣ, ಒಂದೊಂದು ಮಚ್ಚಿನ. ಯಾಕಂದ್ರೆ ನನ್ನ ಸೆಲೆಬ್ರಿಟಿಗಳದು ಒಂದೇ ಒಂದು ನಿಮಿಷ, ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಒಂದೇ ಡೈಲಾಗ್ ಐತಣ್ಣ ಕನ್ನಡಿಗರ ಬಗ್ಗೆ. ಹೆಣ್ಮಕ್ಳು ಅಂತ ಅರ್ಶನ ಕುಂಕುಮನ ನಾವು ಬಾಟ ಮಾಡ್ಕೊಂಡಿದೀವಿ, ಅಂತದ್ರಲ್ಲಿ ಬಾಟ ಮುಟ್ಟಿದ್ರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳ ತಟ್ಟೆಗೆ ಬಂದ್ರೆ ಒಲ್ಲಾ ಜಿಲ್ಲೆಯನ್ನು ಕುಡಿತೀವಿ. ಕಾಟೇರ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅಣ್ಣ, ಅದ್ಯಾವ್ದು ಅಂತಂದ್ರೆ ಅನ್ನನ ದ್ಯಾವ್ರು ಅಂತ ಕರಿತೀವಿ, ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ. ರೈತರಿಗೆ ಗೌರವ ಕೊಡೋಣ. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಯಾಕಂದ್ರೆ ಇನ್ನೂ ಕಾರ್ಯಕ್ರಮಗಳಿದೆ, ಆದ್ರಿಂದ ನಿಮಗೆಲ್ಲರಿಗೂ ಶುಭವಾಗಲಿ. ತುಂಬಾ ಒಳ್ಳೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇದೆ. ನಿಮ್ಮ ಚಪ್ಪಾಳೆ ಇರಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನಂತ ಭಾವಿಸಬೇಡಿ, ಧ್ವನಿಯಲ್ಲಿ ಅದು ಇದು ಹೆಚ್ಚು ಕಡಿಮೆ ಇದ್ರೆ. ಥ್ಯಾಂಕ್ ಯು ವೆರಿ ಮಚ್. ಗೋಪಿ ಸರ್, ನಿಮ್ಗೆ ತುಂಬಾ